ಪ್ರಶಾಂತ ವಾತಾವರಣದಲ್ಲಿ ಪ್ರಕೃತಿ ಮಧ್ಯದಲ್ಲಿ ನೀವೆಲ್ಲರೂ ಧ್ಯಾನ ಮಾಡ್ತಾ ಇದ್ರಿ. ಪವಿತ್ರ ಭಾವನೆಯನ್ನು ತಂದುಕೊಳ್ಳಿ. ಶರೀರದ ಶಕ್ತಿ ಕಡಿಮೆ, ಮನಸ್ಸಿನ ಶಕ್ತಿ ಅದ್ಭುತ ಅಪಾರ ಇದೆ. ನಮ್ಮೆಲ್ಲರ ಮನಸ್ಸುಗಳನ್ನು ಈ ವಿಶಾಲವಾದ ಪ್ರಕೃತಿಯಲ್ಲಿ ಸೇರಿಸೋಣ, ಬೆರೆಸೋಣ. ಪ್ರಕೃತಿ ಎಂದರೆ ಪೃಥ್ವಿ, ವಾಯು, ಜಲ, ಅಗ್ನಿ, ಆಕಾಶ. ಈ 5 ತತ್ವಗಳು ನಮ್ಮ ಶರೀರದಲ್ಲಿವೆ. ಅದಕ್ಕಾಗಿ ನಾವೆಲ್ಲರೂ ಸಮಾನರು. ಈ ಪೃಥ್ವಿಯ ಮೇಲೆ ಅನೇಕ ಪರ್ವತಗಳು, ನದಿಗಳು, ಸಾಗರಗಳು, ವನಸ್ಪತಿಯ ದಿವ್ಯ ಔಷಧಗಳು ಅದ್ಭುತವಾಗಿ ಇಲ್ಲಿ ನಿತ್ಯವೂ ಒಂದು ಚಮತ್ಕಾರ, ನಿತ್ಯವೂ ಒಂದು ದೇವಲೀಲೆ ಇಲ್ಲಿ ನಡೀತಾನೇ ಇರ್ತದೆ. ಬಗೆ ಬಗೆಯ ಹೂಗಳು, ರಸಸ್ವಾದ ಹಣ್ಣುಗಳು, ಅನೇಕ ಪ್ರಕಾರದ ದವಸ ಧಾನ್ಯಗಳು, ಮುತ್ತು ರತ್ನಗಳು, ಅಷ್ಟೇ ಅಲ್ಲ ಅನೇಕ ಇಂಧನಗಳು, ಶಕ್ತಿಯುತವಾದ ಆಹಾರಗಳು, ಇವೆಲ್ಲವೂ ಬರೋದು ಭೂಮಿಯಿಂದಲೇ. ಭೂಮಿಯೇ ಸಂಪತ್ತು, ಭೂಮಿಯೇ ಶ್ರೀ ಲಕ್ಷ್ಮಿ. ನಮ್ಮೆಲ್ಲರ ಮನೋ ಇಚ್ಛೆಗಳನ್ನು ಪೂರ್ಣ ಮಾಡುವ ಭೂಮಾತೆ ಅದ್ಭುತವಾದಂಥ ಬ್ಯಾಂಕ್, ಅದ್ಭುತವಾದಂಥ ವಿಶ್ವ ಬ್ಯಾಂಕ್, ಸಂಪತ್ತು. ಇಂಥ ಪೃಥ್ವಿ ಎಲ್ಲರಿಗೂ ಸಮಾನವಾಗಿದೆ. ಈ ಪೃಥ್ವಿಯಷ್ಟು ನಮ್ಮ ಮನಸ್ಸನ್ನು ವಿಶಾಲಗೊಳಿಸೋಣ. ಪೃಥ್ವಿಗಿಂತ ವಿಶಾಲವಾಗಿ ವಾಯುಮಂಡಲ ನಮ್ಮ ಶರೀರವನ್ನು ಶುದ್ಧಿಗೊಳಿಸುತ್ತದೆ. ಪ್ರಾಣವೇ ಈ ಶರೀರಕ್ಕೆ ಪ್ರಧಾನವಾಗಿರುವಂಥದ್ದು. ಪ್ರಾಣದಿಂದಲೇ ಸರ್ವ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು, ಪಂಚ ಅಂತಃಕರಣಗಳು, ಪಂಚಕೋಶಗಳು ಎಲ್ಲವೂ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇವೆ. ಅಂಥ ಪ್ರಾಣ ನಮ್ಮ ಶರೀರಕ್ಕೆ ಒಂದು ಊರ್ಜಾ ಶಕ್ತಿಯಾಗಿದೆ. ವಾಯುಮಂಡಲಕ್ಕಿಂತ ಮೇಲೆ ಚಂದ್ರಮಂಡಲ. ಚಂದ್ರನು ಋತುಮಾನಗಳನ್ನು ಪರಿವರ್ತನೆಗೊಳಿಸುತ್ತಾ ಇದ್ದಾನೆ. ನಮ್ಮ ಶರೀರದಲ್ಲಿ ಪ್ರತಿಯೊಂದು ಕೋಶಗಳನ್ನು, ಕಣಗಳನ್ನು ಬದಲಾವಣೆಗೊಳಿಸ್ತಾ ಇದ್ದಾನೆ. ಚಂದ್ರನ ಆಕರ್ಷಣ ಶಕ್ತಿ ಇಡೀ ಸಾಗರವನ್ನೇ ಆನಂದೋತ್ಸಾಹದಲ್ಲಿ, ನೃತ್ಯೋತ್ಸವದಿಂದ ಆ ಚಂದ್ರನಿಗೆ ಕೃತಜ್ಞತೆ ಸಲ್ಲಿಸ್ತಾ ಇರ್ತದೆ. ಚಂದ್ರನಕ್ಕಿಂತ ಮೇಲೆ ಹೋದಾಗ ಸೂರ್ಯಮಂಡಲ. ಮನಸ್ಸನ್ನು ವಿಶಾಲಗೊಳಿಸಿ ಒಂದು ದೀಪದ ಎಣ್ಣೆ ಮುಗಿತಿದೆ. ಆದರೆ ಲಕ್ಷಾಂತರ ವರ್ಷಗಳಿಂದ ಆಕಾಶದಲ್ಲಿ ತೇಲುವ ಸೂರ್ಯದೀಪ, ಜ್ಞಾನಭಾಸ್ಕರ ಸೂರ್ಯದೇವನು ಸಪ್ತ ಲೋಕಗಳನ್ನೇ ಬೆಳಗುತ್ತಾ ಇದ್ದಾನೆ. ಸೂರ್ಯನಿಂದಲೇ ಸಾಗರಗಳು ಉಕ್ಕಿ ಉಕ್ಕಿ ಬಾಷ್ಪವಾಗಿ ಮಳೆ ಬರುವುದು, ಬೆಳೆ ಬರುವುದು, ಸಮಸ್ತ ಜೀವರಾಶಿಗಳು ನಿರ್ಮಾಣವಾಗುವುದು. ಸೃಷ್ಟಿಗೆ ಮೂಲ ಕಾರಣ ಸೂರ್ಯ. ಮಾನವ ಸೃಷ್ಟಿಗೆ ಮೂಲ ಕಾರಣ ಸೂರ್ಯನೇ ಕಾರಣನಾಗಿದ್ದಾನೆ. ಭೂಮಿ, ವಾಯು, ಚಂದ್ರನಕ್ಕಿಂತ ಲಕ್ಷಾಂತರ ಪಟ್ಟು ದೊಡ್ಡದಾಗಿರುವಂಥ ಬೃಹತ್ ಸೂರ್ಯನನ್ನು ನೋಡ್ತಾ ಇರ್ರಿ, ಅನುಭವಿಸ್ತಾ ಇರ್ರಿ. ಸೂರ್ಯನಲ್ಲಿ ಅನೇಕ ನಾದಗಳಿವೆ, ಸೂರ್ಯನಲ್ಲಿ ಅನೇಕ ಬಣ್ಣಗಳಿವೆ. ಸೂರ್ಯ ಭಗವಂತನಿಂದ ನಮಗೆಲ್ಲ ಊರ್ಜಾ ಶಕ್ತಿ ಬರ್ತಿದೆ. ಸೂರ್ಯಮಂಡಲಕ್ಕಿಂತ ಮೇಲೆ ಹೋದಾಗ ಗ್ರಹಮಂಡಲಗಳು. ಆಕಾಶದಲ್ಲಿ ನಿತ್ಯ
ನೂತನವಾಗಿ ಒಂದು ನಿಯಂತ್ರ ಶಕ್ತಿಯಿಂದ ಆಕಾಶದಲ್ಲಿ ಸುಮ್ಮನೆ ಸುತ್ತುತ್ತಾ ಇವೆ. ಇದೇ ದಿವ್ಯ ಲೀಲೆ, ಇದೇ ಅದ್ಭುತ ಶಕ್ತಿ, ಇದೇ ಒಂದು ದೇವ ಪವಾಡ, ಯಾವುದೋ ಒಂದು ಅವ್ಯಕ್ತ ಶಕ್ತಿ ಕೆಲಸ ನಿರಂತರ ಮಾಡ್ತಾ ಇರ್ತದೆ. ಅದಕ್ಕಿಂತ ಮೇಲೆ ಹೋದಾಗ ಲಕ್ಷಾಂತರ ಕೋಟ್ಯಂತರ ನಕ್ಷತ್ರಗಳು, ಭೂಮಿ, ಸೂರ್ಯ, ಚಂದ್ರ ಎಲ್ಲಕ್ಕಿಂತ ಬೃಹತ್ತಾಗಿರುವಂಥ ತಾರಾಮಂಡಲ, ನಕ್ಷತ್ರ ಮಂಡಲ ನಿರಂತರವಾಗಿ ಆಕಾಶದಲ್ಲಿ ಬೆಳಗ್ತಾ ಇವೆ. ಇಷ್ಟು ವಿಶಾಲವಾದ, ಎಲ್ಲಕ್ಕೂ ಅವಕಾಶ ಕೊಟ್ಟಿರುವ ಆಕಾಶ ಎಷ್ಟು ಬೃಹತ್ತಾಗಿದೆ ಅನುಭವಿಸಿ, ವೀಕ್ಷಿಸಿ, ಮನಸ್ಸನ್ನು ವಿಶಾಲಗೊಳಿಸಿ, ಆಗ ನಾವು ವಿಶ್ವಮಾನವರು, ಆಗ ನಾವು ದೇವಮಾನವರು. ಇದರಿಂದ ವಿಶಾಲತೆ ಅನುಭವ ಬರುತ್ತದೆ. ಇದೇ ಧ್ಯಾನಾವಸ್ಥೆ. ಸರ್ವ ತತ್ವಗಳಲ್ಲಿ, ಸಮಸ್ತ ತತ್ವಗಳಲ್ಲಿ ಒಂದು ದಿವ್ಯ ಶಕ್ತಿ ಇದೆ, ದಿವ್ಯ ಪ್ರಕಾಶ ಇದೆ. ಸಮಸ್ತ ಜೀವ ಜಂತುಗಳಲ್ಲಿ ಒಂದು ದಿವ್ಯ ಶಕ್ತಿ ಇದೆ. ಎಲ್ಲದರಲ್ಲಿಯೂ ಈ ತತ್ವವನ್ನು ತುಂಬಿಕೊಂಡಿದೆ. ಇದು ಸರ್ವಾತ್ಮಕ ಧ್ಯಾನ, ಸಕಾರಾತ್ಮಕ ಧ್ಯಾನ. ಇದರಿಂದ ಭಾವ ವಿಕಸಿತವಾಗ್ತಿದೆ, ಶರೀರ ಪ್ರಫುಲ್ಲಿತಗೊಳ್ಳುತ್ತಿದೆ, ಬುದ್ಧಿ ಶಾಂತವಾಗ್ತಿದೆ. ಈ ಪಿಂಡಾಂಡದಲ್ಲಿರುವಂಥ ಶಕ್ತಿ ಬ್ರಹ್ಮಾಂಡದ ಜೊತೆಗೆ ಜೋಡಿಸಿದಾಗ ನಾವು ಕೂಡ ಅಭೇದ ಸ್ಥಿತಿಯಲ್ಲಿ, ಅದ್ವೈತ ಸ್ಥಿತಿಯಲ್ಲಿ ತಲುಪ್ತಾ ಇದ್ದೇವೆ. ವಿಶಾಲವಾದ ಆಕಾಶವನ್ನು ಅನುಭವಿಸಿ, ಕೋಟ್ಯಂತರ ನಕ್ಷತ್ರಗಳು ಹೊಳೆಯುವುದನ್ನು ಮನೋಶಕ್ತಿಯಿಂದ, ಭಾವನಾ ಶಕ್ತಿಯಿಂದ ನೋಡ್ತಾ ಇರ್ರಿ. ಆಂತರಿಕವಾಗಿ, ಸೂಕ್ಷ್ಮವಾಗಿ. ನಕ್ಷತ್ರಗಳಿಂದ ಅನೇಕ ಪ್ರಕಾರದ ಊರ್ಜಾ ಶಕ್ತಿಗಳನ್ನು, ದೈವಿ ಶಕ್ತಿಗಳನ್ನು ಪಡೆದುಕೊಳ್ಳಿ. ಸೂರ್ಯ ಚಂದ್ರನಿಂದ ಅನೇಕ ದೈವಿ ಗುಣಗಳು, ದೈವಿ ಶಕ್ತಿಗಳು, ಊರ್ಜಾ ಶಕ್ತಿಯನ್ನು ಅನುಭವಿಸಿ ನಿಧಾನವಾಗಿ ನೀವು ಆಕಾಶ ಮಂಡಲದಲ್ಲಿ ನಿಂತು ನೋಡಿದಾಗ ಈ ಪೃಥ್ವಿಯೇ ನಮಗೆ ಕಾಣಿಸುವುದಿಲ್ಲ. ಪೃಥ್ವಿಯೇ ಒಂದು ಬಿಂದು. ಸಮಸ್ತ ಮಾನವ ಕುಲ ವಾಸಿಸುವ ಸುಂದರವಾದ ಪೃಥ್ವಿ ಇಲ್ಲಿ ಸಂಪದ್ಭರಿತವಾಗಿ ತುಂಬಿಕೊಂಡಿದೆ. ಇದರಲ್ಲಿ ನಾವು ಅನುಭವಿಸಲಿಕ್ಕೆ ಭಗವಂತ ನಮಗಿಲ್ಲಿ ಕಳಿಸಿಕೊಟ್ಟಿದ್ದಾನೆ. ಉತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ದೇವರಲ್ಲಿ ಕಳಿಸಿಕೊಟ್ಟಿದ್ದಾನೆ. ಇದನ್ನೆಲ್ಲ ಒಂದು ದೈವಿ ಶಕ್ತಿಯನ್ನು ಅನುಭವಿಸುವುದೇ ಒಂದು ದಿವ್ಯ ಧ್ಯಾನ, ದಿವ್ಯ ಯೋಗ. ಇದರಿಂದ ಯಾರ ಬಗ್ಗೆನೂ ರಾಗ, ದ್ವೇಷ, ಅಸೂಯ, ಮೇಲು ಕೀಳು, ವರ್ಗ ವರ್ಣ ಅತೀತವಾಗಿ ವಿಶ್ವಮಾನವನಾಗ್ತಾ ಇದ್ದಾನೆ. ಇದೇ ಧ್ಯಾನೋತ್ಸವ, ಇದೇ ಧ್ಯಾನ ಯೋಗ. ಧ್ಯಾನದಿಂದ ಅಮೃತಪುತ್ರನಾಗ್ತಾ ಇದ್ದೇವೆ. ಧ್ಯಾನದಿಂದ ಧೀರ ಪುರುಷೋತ್ತಮ ಶಕ್ತಿಯನ್ನು ಪಡೆದುಕೊಳ್ತಾ ಇದ್ದೇವೆ. ಧ್ಯಾನ ಶಕ್ತಿಯಿಂದ ಪ್ರತಿಯೊಂದು ಶರೀರದ ಕಣಗಳಲ್ಲಿ ಕೂಡ ಪ್ರಕೃತಿಯ ದಿವ್ಯ ಊರ್ಜಾ ಶಕ್ತಿ ಹೆಚ್ಚಿಸ್ತಿದೆ. ಧ್ಯಾನದಿಂದ ಶರೀರ, ಮನ, ಬುದ್ಧಿ, ಹೃದಯಗಳೆಲ್ಲ ಹಗುರ ಪ್ರಫುಲ್ಲಿತಗೊಳ್ತಾ ಇವೆ. ಮನುಷ್ಯನಿಗೆ ಸಿಕ್ಕಿರುವ ಒಂದು ಸುವರ್ಣ ಅವಕಾಶ ಇದು. ಸೌಭಾಗ್ಯದ ಕ್ಷಣ ಇದು, ಸುವರ್ಣ ಕ್ಷಣ ಇದು, ದಿವ್ಯ ಯೋಗ ಮುಹೂರ್ತ ಇದು.
ಇದನ್ನು ಅನುಭವಿಸುವುದಕ್ಕೆ ಮನುಷ್ಯನಿಗೆ ಏನೂ ಬೇಕಾಗಿಲ್ಲ. ಬೇಕಾಗಿರೋದೊಂದು ಹೃದಯ ಭಾವ. ಮನುಷ್ಯನಿಗೆ ನಾನು ನನ್ನದನ್ನದೇ ಧ್ಯಾನಾವಸ್ಥೆಯಲ್ಲಿ ಶೂನ್ಯವಾಗಿ ಹೋಗ್ತದೆ. ನಿಮ್ಮ ಪ್ರಕೃತಿಯನ್ನು ವೀಕ್ಷಣೆ ಮಾಡಿ, ಆಂತರಿಕ ಪ್ರಕೃತಿಯನ್ನು. ಆಜ್ಞಾಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ದಿವ್ಯ ಸೂರ್ಯ ಪ್ರಜ್ವಲದ ಶಕ್ತಿಯನ್ನು ನೋಡ್ತಾ ಇರ್ರಿ ಕಣ್ಣುಗಳನ್ನು ಮುಚ್ಚಿ. ಆಜ್ಞಾಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ದಿವ್ಯ ಸೂರ್ಯ ಜ್ಯೋತಿಯನ್ನು, ಭಾಸ್ಕರನನ್ನು ನೋಡ್ತಾ ಇರ್ರಿ. ಅನೇಕ ಬಣ್ಣಗಳು, ರೂಪರಂಗಗಳನ್ನು ಅನುಭವಿಸ್ತಾ ಇರ್ರಿ. ನಿಮ್ಮ ಆಂತರಿಕ ಶರೀರವನ್ನೆಲ್ಲ ವೀಕ್ಷಣೆ ಮಾಡಿ. ಶರೀರದ ತುಂಬೆಲ್ಲ ಒಂದು ಆತ್ಮ ಜ್ಯೋತಿಯ ಪ್ರಜ್ವಲವನ್ನು ಅನುಭವಿಸ್ತಾ ಇರ್ರಿ. ಉಸಿರಾಟದ ಕಡೆ ಗಮನ ಇರಲಿ. ಶರೀರ ಹೂವಿನಷ್ಟು ಅಗರವಾಗಿದೆ, ಮನಸ್ಸು ಆಕಾಶದಷ್ಟು ವಿಶಾಲವಾಗಿದೆ, ಬುದ್ಧಿ ಸೂರ್ಯನಂತೆ ಪ್ರಜ್ವಲಗೊಂಡಿದೆ. ವಿಶ್ವದಲ್ಲಿರುವ ಸೂಕ್ಷ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದುಕೊಳ್ಳುವಂಥ ಅದ್ಭುತ ಸ್ಮರಣಶಕ್ತಿ ಪ್ರತಿಯೊಬ್ಬರಿಗೆ ಧ್ಯಾನದಿಂದ ನಿರ್ಮಾಣವಾಗ್ತಿದೆ. ಧ್ಯಾನದಿಂದ ಒಂದು ಅಲೌಕಿಕ ಶಕ್ತಿ ನಮಗೆ ಬರುತ್ತದೆ. ನಿಮ್ಮ ಶರೀರದಲ್ಲೆಲ್ಲ ಅನುಭವಿಸಿ ಆ ಆನಂದವನ್ನು. ಈಗ ಧ್ಯಾನವನ್ನು ಮುಗಿಸೋಣ. ಶಾಂತಿ ಪಾಠ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಃ ಸ್ಥಿರೈರಂಗೈಸ್ತುಷ್ಟುವೌಸಸ್ತಶೋಭಿದೇವಹಿತಂ ಯದಾಯುಃ. ಓಂ ಅಗ್ನೇನಯಾ ಸುಪತಾರಾಯೇ ಅಸ್ಮಾನ್ ವಿಶ್ವಾನಿ ದೇವಾ ವಯುನಾನಿ ವಿದ್ವಾನ್ ಯುಯೋ ಉದ್ಧಸ್ಮಜ್ಜಹುರಾಣಮೇನೋ ಭೂಯಿಷ್ಠಾಂ ತೇ ನಮಃ ಮುಕ್ತಿಂ ವಿಧೇಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಾವೀಗ ಹೊಸ ಮನುಷ್ಯರು, ಹೊಸ ವ್ಯಕ್ತಿಗಳು. ಕಣ್ಣಿನಲ್ಲಿ ಪವಿತ್ರ ದೃಷ್ಟಿಯಿಂದ ಕೈಗಳನ್ನು ಎರಡು ಚೆನ್ನಾಗಿ ಉಜ್ಜಿಕೊಂಡು ಮುಖಕ್ಕೆ ಹಚ್ಕೊಂಡು ಈ ಸುಂದರ ಪ್ರಕೃತಿಯನ್ನು ನೋಡಿ. ಇದೇ ದಿವ್ಯ ಧ್ಯಾನ, ಸರ್ವಾತ್ಮಕ ಧ್ಯಾನ.